Hi, I'm Kaviraj from scoringtarget.com. In today's session, we are going to discuss prose number 5, the Wonder Ball, questions and answers for 7th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪಾಠ 5 ದ ವಂಡರ್ ಬೌಲ್ ಈ ಒಂದು ಪಾಠಗಳಿಂದ ಇಂಪಾರ್ಟೆಂಟ್ ಆದ ಪ್ರಶ್ನೆ ಮತ್ತು ಉತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈಗಾಗಲೇ 7ನೇ ತರಗತಿಯ ಎಲ್ಲ ಪಾಠಗಳು ಪದ್ಯಗಳ ಕ್ವಶನ್ ಆನ್ಸರ್ ವಿಡಿಯೋ ಕೂಡ ಮಾಡಿದ್ದೀನಿ. ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ, ಸೊ ನೀವು ನೋಡ್ಕೋಬಹುದು. ಓಕೆ, ನಾವೀಗ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡೋಣ. ಜೊತೆಗೆ ಈ ಪ್ರಶ್ನೆ ಮತ್ತು ಉತ್ತರಗಳ PDF ಅನ್ನು ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಈಗ ಮೊದಲನೇದಾಗಿ ನಾವು C1 ದಿಂದ ಪ್ರಶ್ನೆಗಳನ್ನ ನೋಡೋಣ. ಆನ್ಸರ್ ದಿ ಫಾಲೋಯಿಂಗ್ ಇನ್ ಅ ವರ್ಡ್, ಅ ಫ್ರೇಸ್ ಆರ್ ಅ ಸೆಂಟೆನ್ಸ್. ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದಗಳಲ್ಲಿ ಅಥವಾ ಒಂದು ಫ್ರೇಸ್ಗಳಲ್ಲಿ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಉತ್ತರ ಕೊಡಿ ಅಂತ. ಸೊ ಮೊದಲನೇ ಪ್ರಶ್ನೆ, ವಿಚ್ ಸೆಂಟೆನ್ಸ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಶೋಸ್ ದ್ಯಾಟ್ ಫಿಲೋಮಿನ್ ಅಂಡ್ ಬಾಸಿಸ್ ವೇರ್ ಪುವರ್. ಇಲ್ಲಿ ಫಿಲೆಮನ್ ಮತ್ತು ಬಾಸಿಸ್ ಅವರು ತುಂಬಾ ಬಡವರಿದ್ರಂತ ಯಾವ ಪ್ಯಾರಾಗ್ರಾಫ್ನ ಸೆಂಟೆನ್ಸ್ ತಮಗೆ ಹೇಳುತ್ತೆ. ಇಲ್ಲಿ ಪ್ಯಾರಾಗ್ರಾಫ್ನ ಒಂದು ಸೆಂಟೆನ್ಸ್ ಅನ್ನ ಹೇಳಬೇಕು, ಅವರಿಬ್ರು ಬಡವರು ಅಂತ. ಆನ್ಸರ್, ದಿಸ್ ಸೆಂಟೆನ್ಸ್ ಶೋಸ್ ದೇ ವೇರ್ ಪುವರ್. ಈ ವಾಕ್ಯ ಅವರು ಬಡವರಿದ್ರು ಅಂತ ಗೊತ್ತಾಗುತ್ತೆ. ಯಾವ ವಾಕ್ಯ? ಗೆಟ್ ಆಸ್ ಮಚ್ ಫುಡ್ ಆಸ್ ದೇ ನೀಡೆಡ್. ಅವರಿಗೆ ಬೇಕಾದಷ್ಟು ಆಹಾರ ಮಾತ್ರ ಸಿಗ್ತಾ ಇತ್ತು ಅನ್ನೋ ಈ ಒಂದು ಸೆಂಟೆನ್ಸ್ ಏನಿದೆ, ಇದರಿಂದ ಗೊತ್ತಾಗುತ್ತೆ ಫಿಲೆಮನ್ ಮತ್ತು ಬಾಸಿಸ್ ತುಂಬಾ ಬಡವರಿದ್ರು ಅಂತ. ಓಕೆ, ನೆಕ್ಸ್ಟ್ ನಾವೀಗ ಎರಡನೇ ಕ್ವಶನ್ ನೋಡೋಣ. ವುಡ್ ಎನಿ ಸ್ಟ್ರೇಂಜರ್ ಹೂ ಕೇಮ್ ಟು ದೇರ್ ಹೌಸ್ ಗೋ ವಿತೌಟ್ ಫುಡ್. ಇಲ್ಲಿ ಫುಡ್ ಅಂದ್ರೇನು? ಆಹಾರ. ಸ್ಟ್ರೇಂಜರ್ ಅಂದ್ರೆ ಅಪರಿಚಿತ ವ್ಯಕ್ತಿಗಳು, ಹೊಸಬ್ರು. ಸೊ ಅಪರಿಚಿತ ವ್ಯಕ್ತಿಗಳು ಇವ್ರ ಮನೆಗೆ ಬಂದರೆ, ಅಂದ್ರೆ ಫಿಲೆಮನ್ ಮತ್ತು ಬಾಸಿಸ್ ಅವ್ರ ಮನೆಗೆ ಬಂದ್ರೆ ಅವರು ಉಪವಾಸದಿಂದ ಹೋಗ್ತಾ ಇದ್ದರಾ ಅಂತ ಪ್ರಶ್ನೆ. ಆನ್ಸರ್, ನೋ, ನೋಬಡಿ ವಿಲ್ ಗೋ ವಿತೌಟ್ ಈಟಿಂಗ್ ಫುಡ್ ಫ್ರಾಮ್ ದೇರ್ ಹೌಸ್. ಅಂದ್ರೆ ಫಿಲೋಮನ್ ಮತ್ತು ಬಾಸಿಸ್ ಅವ್ರ ಮನೆಗೆ ಯಾರಾದ್ರೂ ಬಂದ್ರೆ ಅವರು ಊಟ ಮಾಡಿನೇ ಅವ್ರಿಗೆ ಕಳಿಸ್ತಾ ಇದ್ರು, ಯಾವುದೇ ಕಾರಣಕ್ಕೂ ಊಟ ಇಲ್ಲದೆ ಹೋಗ್ತಾ ಇರಲಿಲ್ಲ. ನಾವು ಥರ್ಡ್ ಕ್ವೆಶನ್, ವೈ ಡಿಡ್ ದ ಡಾಗ್ಸ್ ಬಾರ್ಕ್. ಇಲ್ಲಿ ಬಾರ್ಕ್ ಅಂದ್ರೇನು? ಬೊಗಳೋದು. ನಾಯಿಗಳು ಯಾಕೆ ಬೊಗಳ್ತಾ ಇದ್ವು? ಆನ್ಸರ್, ದ ಡಾಗ್ಸ್ ಬಾರ್ಕ್ಡ್ ಎಟ್ ದ ಸ್ಟ್ರೇಂಜರ್ಸ್. ಅಲ್ಲಿ ಅಪರಿಚಿತ ವ್ಯಕ್ತಿಗಳು, ಇಬ್ಬರು ಜನ ಅಪರಿಚಿತ ವ್ಯಕ್ತಿಗಳು ಬಂದಿದ್ರು, ಹಾಗಾಗಿ ಅವರನ್ನ ನೋಡಿ ಬೊಗಳುತ್ತೆ. ಕ್ವೆಶನ್ ನಂಬರ್ 4, ವಾಟ್ ಮೇಡ್ ಫಿಲೆಮನ್ ಸೇ ದ್ಯಾಟ್ ದ ಬಾಯ್ಸ್ ವೇರ್ ಬ್ಯಾಡ್. ಇಲ್ಲಿ ಫಿಲೆಮನ್ ಹೇಳ್ತಾನೆ ಆ ಹುಡುಗರು ತುಂಬಾ ಕೆಟ್ಟವರಿದ್ದಾರೆ ಅಂತ. ಸೊ ಯಾಕೆ ಮಾತು ಹೇಳ್ತಾನೆ? ಆನ್ಸರ್, ಫಿಲೆಮನ್ ಸೇ ದ್ಯಾಟ್ ಸಾ ದ ಬಾಯ್ಸ್ ಇಲ್ ಟ್ರೀಟಿಂಗ್ ದ ಪುವರ್ ಸ್ಟ್ರೇಂಜರ್ಸ್. ಇಲ್ಲಿ ಇಲ್ ಟ್ರೀಟಿಂಗ್ ಅಂದ್ರೇನು? ಕೆಟ್ಟದಾಗಿ ನಡ್ಕೊಳ್ಳೋದು. ಅಪರಿಚಿತ ವ್ಯಕ್ತಿಗಳೊಂದಿಗೆ ಹುಡುಗರು ಏನ್ ಮಾಡ್ತಾ ಇದ್ರು? ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ರು, ಅವ್ರಿಗೆ ತೊಂದರೆ ಕೊಡ್ತಾ ಇದ್ರು. ಹೀಗಾಗಿ ಫಿಲೆಮನ್ಗೆ ಏನ್ ಅನ್ಸುತ್ತೆ? ಆ ಹುಡುಗರು ಕೆಟ್ಟವರಿದ್ದಾರೆ ಅಂತ. ಅಂದ್ರೆ ಒಟ್ಟಲ್ಲಿ ಹುಡುಗರು ಯಾಕೆ ಕೆಟ್ಟವ್ರು ಅಂದ್ರೆ ಅವರು ಬಂದಂತ ಇಬ್ಬರು ಅಪರಿಚಿತ ವ್ಯಕ್ತಿಗಳಿಗೆ ತೊಂದರೆ ಕೊಡ್ತಾ ಇದ್ರು. ಓಕೆ, ಮೂವ್ ಟು ದಿ ನೆಕ್ಸ್ಟ್, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಈ ಸೆಕ್ಷನ್ ಇಂದ ಪ್ರಶ್ನೆ ನೋಡೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ, ವೈ ಡಿಡ್ ಬಾಸಿಸ್ ಫೀಲ್ ದ್ಯಾಟ್ ದ ಸ್ಟ್ರೇಂಜರ್ಸ್ ಶುಡ್ ಹ್ಯಾವ್ ಕಮ್ ಅರ್ಲಿಯರ್. ಅರ್ಲಿಯರ್ ಅಂದ್ರೆ ಮುಂಚೆ. ಇಲ್ಲಿ ಬಾಸಿಸ್ ಅವರ ಒಂದು ಫೀಲ್ ಆಗ್ತದೆ, ಅಂದ್ರೆ ಅಪರಿಚಿತ ವ್ಯಕ್ತಿಗಳು ನಾವು ಊಟ ಮಾಡೋಕ್ಕಿಂತ ಮುಂಚೆ ಬರಬೇಕಾಗಿತ್ತು ಅಂತ ಯಾಕೆ ಅನ್ಕೋತಾರೆ, ಯಾಕೆ ತರ ಫೀಲ್ ಮಾಡ್ಕೋತಾರೆ ಅಂತ. ಆನ್ಸರ್, ಬಾಸಿಸ್ ಅಂಡ್ ಫಿಲೆಮನ್ ಹ್ಯಾಡ್ ಆಲ್ರೆಡಿ ಫಿನಿಶ್ಡ್ ದೇರ್ ಮೀಲ್. ಸೊ ಇಲ್ಲಿ ಫಿಲೆಮನ್ ಮತ್ತು ಬಾಸಿಸ್ ಅವರು ಇಬ್ರು ಕೂಡ ಊಟ ಮುಗಿಸಿರ್ತಾರೆ, ಊಟ ಮಾಡಿರ್ತಾರೆ. ಇಫ್ ದ ಸ್ಟ್ರೇಂಜರ್ಸ್ ಹ್ಯಾಡ್ ಕಮ್ ಅರ್ಲಿಯರ್ ದೇ ವುಡ್ ಹ್ಯಾವ್ ಶೇರ್ಡ್ ಇಟ್ ವಿತ್ ದೆಮ್. ಒಂದ್ ವೇಳೆ ಇವರಿಬ್ರು ಊಟ ಮಾಡೋಕ್ಕಿಂತ ಮುಂಚೆ ಆ ಅಪರಿಚಿತ ವ್ಯಕ್ತಿಗಳು ಬಂದಿದ್ರೆ ಇದ್ದಂತ ಊಟದಲ್ಲಿ ಎಲ್ಲರೂ ಶೇರ್ ಮಾಡ್ಕೊಂಡು ಉಣ್ತಾ ಇದ್ರು, ಹಂಚ್ಕೊಂಡು ಉಣ್ತಾ ಇದ್ರು. ಅದಕ್ಕೆ ಅವ್ರು ಮುಂಚೆ ಬರಬೇಕಾಗಿತ್ತು ಅಂತ ಅನ್ಕೋತಾರೆ. ಸೆಕೆಂಡ್ ಕ್ವೆಶನ್, ವಾಟ್ ವೇರ್ ದ ಸ್ಟ್ರೇಂಜರ್ಸ್ ಪ್ಲೀಸ್ಡ್ ವಿತ್. ಅಂದ್ರೆ ಈ ಅಪರಿಚಿತ ವ್ಯಕ್ತಿಗಳಿಗೆ ಯಾವ ತರ ಸಂತೋಷಪಡಿಸಿದ್ರು, ತೃಪ್ತಿ ಪಡಿಸಿದ್ರು ಅಂತ. ಆನ್ಸರ್, ದ ಸ್ಟ್ರೇಂಜರ್ಸ್ ವೇರ್ ಪ್ಲೀಸ್ಡ್ ವಿತ್ ದಿ ಕೈಂಡ್ನೆಸ್ ಆಫ್ ದಿ ಕಪಲ್.
ಕಪಲ್ ಯಾರು? ಕಪಲ್ ಅಂದ್ರೆ ಜೋಡಿಗಳು, ದಂಪತಿಗಳು. ಅವ್ರು ಯಾರು? ಫಿಲೆಮನ್ ಮತ್ತು ಬಾಸಿಸ್. ಫಿಲೆಮನ್ ಮತ್ತು ಬಾಸಿಸ್ ಅವರು ಈ ಇಬ್ಬರು ಅಪರಿಚಿತ ವ್ಯಕ್ತಿಗಳನ್ನ ಯಾವ ಥರ ಉಪಚಾರ ಮಾಡೋದಂದ್ರೆ ತುಂಬ ಕೈಂಡ್ನೆಸ್ ಆಗಿ. ಕೈಂಡ್ನೆಸ್ ಅಂದರೆ ತುಂಬ ದಯೆಯಿಂದ ನೋಡ್ಕೋತಾರೆ, ಪ್ರೀತಿಯಿಂದ ನೋಡ್ಕೋತಾರೆ. ದೇ ಆರ್ ಆಲ್ಸೋ ಪ್ಲೀಸ್ಡ್ ವಿತ್ ದೇರ್ ಹಾಸ್ಪಿಟಾಲಿಟಿ. ಒಳ್ಳೆ ಉಪಚಾರವನ್ನು ಕೊಡ್ತಾರೆ. ಹಾಸ್ಪಿಟಾಲಿಟಿ ಅಂದರೆ ಉಪಚಾರ. ಮೂರನೇ ಪ್ರಶ್ನೆ, ವಾಟ್ ಮೇಡ್ ಬಾಸಿಸ್ ಆಸ್ಟೋನಿಶ್ಡ್? ಆಸ್ಟೋನಿಶ್ ಅಂದ್ರೇನು? ಆಶ್ಚರ್ಯ ಆಗೋದು, ಅತಿ ಆಶ್ಚರ್ಯ ಆಗೋದು. ಇಲ್ಲಿ ಬಾಸಸ್ಗೆ ಆಶ್ಚರ್ಯ ಆಗುತ್ತೆ, ಯಾಕೆ? ಆನ್ಸರ್, ಬಾಸಸ್ ವಾಸ್ ಆಸ್ಟೋನಿಶ್ಡ್ ವೆನ್ ದ ಸ್ಟ್ರೇಂಜರ್ ಫಿಲ್ಡ್ 2 cups ವಿತ್ ಮಿಲ್ಕ್ ಫ್ರಾಮ್ ಅನ್ ಆಲ್ಮೋಸ್ಟ್ ಎಂಪ್ಟಿ ಬೌಲ್. ಇಲ್ಲಿ ಬೌಲ್ ಅಂದರೆ ಕಪ್, ನಾವು ಚಾ ಕುಡ್ತೀವಿ, ಹಾಲು ತುಂಬತಕ್ಕಂಥ ಕಪ್ ಇರುತ್ತಲ್ಲ, ಆ ಕಪ್ಪಿನ ಅಂತೀವಿ. ಇಲ್ಲಿ ಬಾಸಸ್ ಏನು ಮಾಡ್ತಾಳೆ ಅಂದರೆ ಆಶ್ಚರ್ಯ ಆಗುತ್ತೆ. ಯಾಕೆ ಆಶ್ಚರ್ಯ ಆಗುತ್ತೆ ಅಂದರೆ ಅಲ್ಲಿ ಬಂದಂಥ ವ್ಯಕ್ತಿಗಳು ಇಬ್ಬರು ಅಪರಿಚಿತ ವ್ಯಕ್ತಿಗರು ಇರ್ತಾರೆ. ಒಬ್ಬರು ಏನು ಮಾಡ್ತಾರೆ, ಹಾಲು ಇಲ್ಲದೇ ಇದ್ರೂ ಕೂಡ ಆ ಖಾಲಿ ಬಾಟಲಲ್ಲಿ ಹಾಲು ಬರುವ ಹಾಗೆ ಮಾಡ್ತಾರೆ. ನೋಡಿ, ಸ್ಟ್ರೇಂಜರ್ಸ್ ಫಿಲ್ಡ್ 2 cups ವಿತ್ ಮಿಲ್ಕ್ ಫ್ರಾಮ್ ಆಲ್ಮೋಸ್ಟ್ ಎಂಪ್ಟಿ ಬೌಲ್. ಅಂದರೆ ಒಂದು ಕಪ್ ಖಾಲಿ ಇತ್ತು, ಖಾಲಿ ಕಪ್ಪಿನಿಂದ 2 ಕಪ್ ಹಾಲುಗಳನ್ನ ತುಂಬ್ತಾರೆ. ಖಾಲಿ ಕಪ್ಪಿನಿಂದ 2 ಕಪ್ ಹಾಲು ತುಂಬಿದಾಗ ಇಲ್ಲಿ ಬಾಸಸ್ಗೆ ಏನಾಗುತ್ತೆ, ಆಶ್ಚರ್ಯ ಆಗುತ್ತೆ. 4ನೇ ಪ್ರಶ್ನೆ, ಟುಗೆದರ್ ದ ಕಪಲ್ ಡಿಸೈಡೆಡ್ ದ್ಯಾಟ್ ದ ಸ್ಟ್ರೇಂಜರ್ ವೇರ್ ಡ್ಯಾಶ್. ಇಲ್ಲಿ ಇಬ್ರು ಕಪಲ್ಸ್ ಆ ಸ್ಟ್ರೇಂಜರ್ ಬಗ್ಗೆ ಏನು ಅನ್ಕೋತಾರೆ? ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ರೈಟ್ ವರ್ಡ್ ಅಂತ ಕೊಟ್ಟಿದ್ದಾರೆ. ನೋಡಿ ಏನಿದೆ, ಟುಗೆದರ್ ದ ಕಪಲ್ ಡಿಸೈಡೆಡ್ ದ್ಯಾಟ್ ದ ಸ್ಟ್ರೇಂಜರ್ಸ್ ವೇರ್. ಅಂದರೆ ಅಲ್ಲಿ ಬಂದಂಥ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಯಾರಿರ್ಬೋದು ಅಂತ ಇಬ್ಬರು ಕಪಲ್ ಡಿಸೈಡ್ ಮಾಡ್ತಾರೆ. ಆನ್ಸರ್, ಗುಡ್ ಏಂಜಲ್ಸ್. ನಾವು ಗುಡ್ ಏಂಜಲ್ಸ್ ಅಂತ ಬರಿಬೋದು ಅಥವಾ ಗಾಡ್ ಏಂಜಲ್ಸ್ ಅಂತ ಕೂಡ ಬರಿಬೋದು. ಅಂದರೆ ದೇವರ ಪ್ರತಿನಿಧಿಗಳು ಅಂತ ನಾವು ಅರ್ಥ ಮಾಡ್ಕೋತೀವಿ, ದೇವದೂತರು. ನೆಕ್ಸ್ಟ್ ನಾವೀಗ C2 ದಿಂದ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಇಲ್ಲಿ ಸಮ್ ಕ್ವೆಶನ್ಸ್ ಆರ್ ಗಿವನ್ ಬಿಲೋ, ಡಿಸ್ಕಸ್ ದ ಆನ್ಸರ್ಸ್ ಆ್ಯಂಡ್ ರೈಟ್ ದೆಮ್. ಇದರಲ್ಲಿ ಮೊದಲನೇ ಪ್ರಶ್ನೆ, ಡಿಸ್ಕ್ರೈಬ್ ದ ಹಾಸ್ಪಿಟಾಲಿಟಿ ಆಫ್ ದಿ ಓಲ್ಡ್ ಕಪಲ್, ಪಿಕ್ಕಿಂಗ್ ಔಟ್ ಅಟ್ ಲೀಸ್ಟ್ 2 ಎಕ್ಸಾಂಪಲ್ಸ್. ಇಲ್ಲಿ ಹಾಸ್ಪಿಟಾಲಿಟಿ ಅಂದರೆ ಯಾವ ಥರ ಉಪಚಾರ ನೋಡಿದ್ರು, ಯಾವ ಥರ ನೋಡಿಕೊಂಡ್ರು. ಇಲ್ಲಿ ಕಪಲ್ ಅಂದರೆ ಯಾರು? ಫಿಲೆಮನ್ ಮತ್ತು ಬಾಸಿಸ್ ಅವರು ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳಿಗೆ ಯಾವ ಥರ ನೋಡ್ಕೋತಾರೆ, ಅವ್ರ ಮನೆಗೆ ಬಂದಾಗ ಯಾವ ಥರ ಉಪಚಾರ ಮಾಡ್ತಾರೆ ಅಂತ 2 ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ನೋಡಿ, ನಾನು 2 ಎಕ್ಸಾಂಪಲ್ ಕೊಡ್ತೀನಿ. ಆನ್ಸರ್ ಎ, ಫಿಲೆಮನ್ ಡ್ರೋ ಬ್ಯಾಕ್ ದ ಡಾಗ್ಸ್ ಆ್ಯಂಡ್ ವೆಲ್ಕಮ್ಡ್ ದ ಸ್ಟ್ರೇಂಜರ್ಸ್. ಅಲ್ಲಿ ನಾಯಿಗಳು ಸ್ಟ್ರೇಂಜರ್ ನೋಡಿ ಬಗಳ್ತಾ ಇರ್ತಲ್ಲ, ಸೊ ಆ ನಾಯಿಗಳನ್ನ ಓಡಿಸಿ ಇಬ್ಬರು ಅಪರಿಚಿತ ವ್ಯಕ್ತಿಗಳನ್ನ ಫಿಲೆಮನ್ ಏನು ಮಾಡ್ತಾನೆ, ಕರ್ಕೊಂಡು ಬರ್ತಾನೆ. ಇದೊಂದು ಒಳ್ಳೆ ಉಪಚಾರ. ಇನ್ನು 2ನೇ ಎಕ್ಸಾಂಪಲ್, ಹೌ ಐ ವಿಶ್ ಯು ಹ್ಯಾಡ್ ಕಮ್ ಅ ಲಿಟಲ್ ಅರ್ಲಿಯರ್, ವಿ ವುಡ್ ಹ್ಯಾವ್ ಶೇರ್ಡ್ ಅವರ್ ಸಪ್ಪರ್ ವಿತ್ ಯು. ಸಪ್ಪರ್ ಅಂದರೆ ಊಟ. ಅವರಿಬ್ಬರು ಅನ್ಕೋತಾರೆ ನೋಡಿ, ಫಿಲೆಮನ್ ಮತ್ತು ಬಾಸಿಸ್, ನೀವು ಇಬ್ಬರು ಬೇಗ ಬಂದಿದ್ರೆ ನಾವು ನಮ್ಮ ಊಟ ಮಾಡ್ತಕ್ಕಂಥ ಊಟದಲ್ಲಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೆ ಅಂತ. ಈ 2 ಮಾತುಗಳಿಂದ ನಮ್ಗೆ ಏನಾಗುತ್ತೆ, ಅವ್ರು ಒಳ್ಳೆಯ ಒಂದು ಉಪಚಾರವನ್ನು ನೀಡಿದ್ರು ಅಂತ ಗೊತ್ತಾಗುತ್ತೆ. ನಾವು ಸೆಕೆಂಡ್ ಕ್ವೆಶನ್, ವಾಟ್ ಮೇಕ್ಸ್ ಬಾಸಿಸ್ ಥಿಂಕ್ ದ್ಯಾಟ್ ದ ಸ್ಟ್ರೇಂಜರ್ ವೇರ್ ನಾಟ್ ಆರ್ಡಿನರಿ ಪೀಪಲ್? ಆರ್ಡಿನರಿ ಪೀಪಲ್ ಅಂದರೆ ಸಾಮಾನ್ಯ ವ್ಯಕ್ತಿಗಳು. ನಾಟ್ ಅಂದರೆ ಇಲ್ಲ. ಅಂದರೆ ಇಲ್ಲಿ ಬಾಸಿಸ್ ಏನು ಅನ್ಕೋತಾಳೆ, ಅವ್ರ ಮನೆಗೆ ಬಂದಂಥ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತ ಅನ್ಕೋತಾಳೆ. ಯಾಕೆ ಅನಿಸ್ತಾ ಅವಳಿಗೆ ಅವರಿಬ್ಬರು ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತ? ಆನ್ಸರ್, ವೆನ್ ಬಾಸಸ್ said there was no milk left, one stranger filled both their glasses from an empty bowl. ಸೊ ಬಾಸಸ್ ಏನು ಮಾಡ್ತಾಳೆ, ಅವರಿಬ್ಬರಿಗೆ ಹಾಲು ಕೊಡ್ತಾಳೆ ಕುಡಿಯೋಕ್ಕೆ, ಬಟ್ ಹಾಲು ಇನ್ನೂ ಕಡಿಮೆ ಬೀಳ್ತಿರುತ್ತೆ. ಆವಾಗ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಖಾಲಿ ಒಂದು ಕಪ್ದಿಂದ ಉಳಿದು 2 ಒಂದು ಕಪ್ಗಳನ್ನು ಹಾಲು ತುಂಬ್ತಾನೆ, ಖಾಲಿ ಬಾಟಲ್ದಿಂದ ಹಾಲು ತುಂಬ್ತಾನೆ. ದಿಸ್ ಮೇಡ್ ಹರ್ ಥಿಂಕ್ ದೇ ವೇರ್ ನಾಟ್ ಆರ್ಡಿನರಿ. ಈ ಥರ ಖಾಲಿ ಕಪ್ನಿಂದ 2 ಗ್ಲಾಸ್ ಹಾಲು ತುಂಬಿದ್ದು ನೋಡಿ ಅವಳಿಗೆ ಏನಾಗುತ್ತೆ, ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತ ಅನಿಸುತ್ತೆ. ನಾವು ಥರ್ಡ್ ಕ್ವೆಶನ್, ವಾಟ್ ಡಿಡ್ ದ ಸ್ಟ್ರೇಂಜರ್ಸ್ ಟೆಲ್ ಫಿಲೆಮನ್ ಆ್ಯಂಡ್ ಹಿಸ್ ವೈಫ್ ಬಿಫೋರ್ ಗೋಯಿಂಗ್ ಅವೇ? ಸೊ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಇವ್ರ ಮನೆಗೆ ಬರ್ತಾರೆ. ಬಂದು ಹೋಗೋ ಟೈಮಲ್ಲಿ ಏನು ಹೇಳ್ತಾರೆ ನೋಡಿ, ಗೋಯಿಂಗ್ ಅವೇ ಇನ್ನೊಂದು, ವಾಟ್ ಡಿಡ್ ದ ಸ್ಟ್ರೇಂಜರ್ ಟೆಲ್, ಏನು ಹೇಳ್ತಾರೆ ಯಾರಿಗೆ? ಮತ್ತು ಫಿಲೆಮನ್ ಮತ್ತು ಬಾಸಿಸ್ಗೆ, ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಮನೆಯಿಂದ ಹೋಗ್ತಿರ್ಬೇಕಾದ್ರೆ ವಾಪಸ್ ಏನು ಹೇಳ್ತಾರೆ?
ಆನ್ಸರ್. ದ ಸ್ಟ್ರೇಂಜರ್ಸ್ ಟೋಲ್ಡ್ ದ್ಯಾಟ್ ದೇ ವೇರ್ ಗಾಡ್ಸ್ ಮೆಸೆಂಜರ್. ಆರು ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ, ನಾವು ದೇವರ ಪ್ರತಿನಿಧಿಗಳಿದ್ದೀವಿ, ದೇವದೂತರಿದ್ದೀವಿ ಅಂತ. ಗಾಡ್ಸ್ ಮೆಸೆಂಜರ್ಸ್ ಅಂದ್ರೇನು? ದೇವದೂತರು. ದೇ ವೇರ್ ಪ್ಲೀಸ್ಡ್ ವಿತ್ ದ ಓಲ್ಡ್ ಕಪಲ್ಸ್ ಕೈಂಡ್ನೆಸ್. ಮತ್ತೇನು ಹೇಳ್ತಾರೆ? ನೀವಿಬ್ರು ನಮಗೆ ತುಂಬ ಚೆನ್ನಾಗಿ ಉಪಚಾರ ಮಾಡಿದ್ದೀರಿ ಅಂತ. ಸೊ ದ ಓಲ್ಡ್ ಕಪಲ್ ಕುಡ್ ಆಸ್ಕ್ ಎನಿಥಿಂಗ್ ದೇ ಲೈಕ್ ಆ್ಯಂಡ್ ದೇ ಶಾಲ್ ಹ್ಯಾವ್ ಇಟ್. ಅದಕ್ಕೆ ಹೇಳ್ತಾರೆ, ನಿಮ್ಗೆ ಏನು ಬೇಕೋ ಅದು ಕೇಳ್ಕೊಳ್ಳಿ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ನಾವು C3ದಿಂದ ಡಿಸ್ಕಸ್ ದ ಆನ್ಸರ್ಸ್ ಟು ದ ಫಾಲೋಯಿಂಗ್ ಕ್ವೆಶನ್ಸ್ ವಿತ್ ಯುವರ್ ಟೀಚರ್. ಇಲ್ಲಿ ಒಂದಲೇ ಪ್ರಶ್ನೆ. ವುಡ್ ಫಿಲೆಮನ್ ಆ್ಯಂಡ್ ಬಾಸಿಸ್ ಟ್ರೀಟ್ ಎನಿ ಅದರ್ ಸ್ಟ್ರೇಂಜರ್ಸ್ ಇನ್ ದ ಸೇಮ್ ವೇ? ಅಂದರೆ ಇಲ್ಲಿ ಫಿಲೆಮನ್ ಮತ್ತು ಬೇಸಿಸ್ ಅವರು ಇತರ ಅಪರಿಚಿತ ವ್ಯಕ್ತಿಗಳನ್ನ ಅದೇ ಥರ ಉಪಚಾರ ಮಾಡ್ತಿದ್ದೀರಾ ಅಂತ ಪ್ರಶ್ನೆ. ಎಸ್, ದೇ ವುಡ್ ಹ್ಯಾವ್ ಟ್ರೀಟೆಡ್ ಆಲ್ ಸ್ಟ್ರೇಂಜರ್ಸ್ ಇನ್ ದ ಸೇಮ್ ವೇ ಆ್ಯಸ್ ದೇ ಟ್ರೀಟೆಡ್ ದೀಸ್ ಟು ಪುವರ್ ಸ್ಟ್ರೇಂಜರ್ಸ್. ಹೌದು, ಅವ್ರ ಮನೆಗೆ ಯಾರೇ ಬಂದರೂ ಕೂಡ ಸೇಮ್ ಉಪಚಾರ ಮಾಡ್ತಾ ಇದ್ರು. ಈಗ ಇವರಿಬ್ಬರು ದೇವರ ವ್ಯಕ್ತಿಗಳಿದ್ದಾರೆ, ದೇವರ ದೂತರಿದ್ದಾರೆ ಅಂತ ಇವ್ರಿಗೆ ಚೆನ್ನಾಗಿ ಉಪಚಾರ ಮಾಡಿದ್ರು ಅಂತೇನಿಲ್ಲ. ಇವ್ರ ಮನೆಗೆ ಯಾರೇ ಬಂದರೂ ಕೂಡ ಉಪಚಾರ ಮಾಡ್ತಿದ್ರು. ಎರಡನೇ ಪ್ರಶ್ನೆ, ವೈ ಡಿಡ್ ಗಾಡ್ಸ್ ಮೆಸೆಂಜರ್ ಕಮ್ ಟು ದಿ ವಿಲೇಜ್? ಈ ದೇವರ ಪ್ರತಿನಿಧಿಗಳು ಅಂದರೆ ಅವ್ರು ಯಾರು? ಅವರ ಪರಿಚಿತ ವ್ಯಕ್ತಿಗಳು, ದೇವರ ಪ್ರತಿನಿಧಿಗಳು, ದೇವದೂತರು. ಅವ್ರು ಯಾಕೆ ಬಂದಿದ್ರು ಆ ಹಳ್ಳಿಗೆ? ಆನ್ಸರ್, ಗಾಡ್ಸ್ ಮೆಸೆಂಜರ್ಸ್ ಕೇಮ್ ಟು ದ ವಿಲೇಜ್ ಟು ಬ್ಲೆಸ್ ದ ಓಲ್ಡ್ ಕಪಲ್. ಅವರಿಬ್ಬರು ಇದ್ರಲ್ಲ, ಫಿಲೆಮನ್ ಮತ್ತು ಬಾಸಿಸ್, ಅವರಿಬ್ಬರಿಗೆ ಆಶೀರ್ವದಿಸಲು ಬಂದಿದ್ರು. ದೇರ್ ವಿಸಿಟ್ ಟು ಬಾಸಿಸ್ ಆ್ಯಂಡ್ ಫಿಲೆಮನ್ ಹೋಮ್ ಶೌಡ್ ದೇರ್ ಕೈಂಡ್ ಇಂಟೆನ್ಷನ್. ಸೊ ಅವರು ಇಬ್ಬರು ಫಿಲೆಮನ್ ಮನೆಗೆ ಮತ್ತು ಬಾಸಿಸ್ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಆಶೀರ್ವಾದ ನೋಡಿದ್ರೆ ಅದೇ ಉದ್ದೇಶದಿಂದ ಅವರು ಹಳ್ಳಿಗೆ ಬಂದಿದ್ದರು ಅಂತ ಗೊತ್ತಾಗುತ್ತೆ. ಈಗ C4ರಿಂದ ಪ್ರಶ್ನೆಗಳು. ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಇಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕು. ಮೊದಲೇ ಒಂದು ಸ್ಟೇಟ್ಮೆಂಟ್ ಏನಿದೆ, ಡೋಂಟ್ ವರಿ ಗುಡ್ ಲೇಡಿ ಅಂತ ಹೇಳ್ತಾರೆ. ಚಿಂತೆ ಮಾಡಬೇಡ ಮಹಿಳೆ, ಉತ್ತಮ ಮಹಿಳೆ ಅಂದಂಗಿದು. ಈ ಸ್ಟೇಟ್ಮೆಂಟ್ ಕೊಟ್ಟು ನಿಮಗೆ ಈಗ ಕೆಳಗಡೆ ABC ಅಂತ 3 ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನಾವು ಉತ್ತರ ಕೊಡಬೇಕು. ಅಂದರೆ ಚಿಂತೆ ಮಾಡಬೇಡ ಒಳ್ಳೆ ಮಹಿಳೆ, ಚಿಂತೆ ಮಾಡಬೇಡ ಅಂತ ಹೇಳ್ತಾರಲ್ಲ, ಈ ಮಾತು ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು ಅಂತ ನಾವು ಉತ್ತರ ಬರೀಬೇಕು. ಎ, ವಿಚ್ ಲೆಸನ್ ಈಸ್ ದಿಸ್ ಲೈನ್ ಟೇಕನ್ ಫ್ರಾಮ್? ಈ ಒಂದು ಸಾಲು ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ. ಆನ್ಸರ್, ದ ವಂಡರ್ ಬೌಲ್. ಇನ್ನು ಬಿ ಪ್ರಶ್ನೆ, ಹೂ ಈಸ್ ದ ಲೇಡಿ? ಇಲ್ಲಿ ಲೇಡಿ ಅಂದರೆ ಯಾರು? ಲೇಡಿ ಅಂದರೆ ದ ಲೇಡೀಸ್ ಪಾಸಸ್. ಇನ್ನು ಸಿ ಪ್ರಶ್ನೆ, ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತು ಯಾವಾಗ ಹೇಳಿದ್ರು ಸ್ಪೀಕರ್? ದಿ ಸ್ಪೀಕರ್ ಅಂದರೆ ಯಾರು? ಮೇ ಬಿ ಸ್ಟ್ರೇಂಜರ್ಸ್ ಇರ್ಬೋದು. ಯಾವಾಗ ಹೇಳ್ತಾರೆ ಈ ಮಾತನ್ನ? ದ ಸ್ಪೀಕರ್ ಸೆಡ್ ದಿಸ್ ವೆನ್ ಸಿ ವಿಚ್ಡ್ ದ ಸ್ಟ್ರೇಂಜರ್ಸ್ ಹ್ಯಾಡ್ ಕಮ್ ಅರ್ಲಿಯರ್ ಟು ಶೇರ್ ದೇರ್ ಸಪ್ಪರ್. ಯಾವಾಗ ಈ ಮಾತನ್ನ ಹೇಳ್ತಾರೆ ಅಂದರೆ, ಇಬ್ಬರು ಅಪರಿಚಿತ ವ್ಯಕ್ತಿಗಳು ಅವ್ರ ಮನೆಗೆ ಊಟಕ್ಕೆ ಬಂದಿರ್ತಾರಲ್ಲ, ಊಟ ನೀಡಬೇಕಾದ್ರೆ ಅವಳು ಹಾಲು ಕಡಿಮೆ ಇವೆ ಅಂತ ಹೇಳಿದಾಗ ಆ ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ, ಡೋಂಟ್ ವರಿ ಗುಡ್ ಲೇಡಿ ಅಂತ. ಇನ್ನು ನೆಕ್ಸ್ಟ್ ಎರಡನೇ ಒಂದು ಎಕ್ಸ್ಟ್ರಾಕ್ಟ್ ಕ್ವೆಶನ್ ನೋಡೋಣ. ಮೇ ಯುವರ್ ಬೌಲ್ ಬಿ ಫುಲ್ ಆಫ್ ಮಿಲ್ಕ್ ಆಲ್ವೇಸ್. ನಿಮ್ಮ ಹತ್ರ ಇರ್ತಕ್ಕಂಥ ಬಾಲ್ಗಳು ಅಂದರೆ ಅವು ಏನು ಕಪ್ಪುಗಳು ಇರ್ತಲ್ಲ, ಕಪ್ ಯಾವಾಗಲೂ ಹಾಲಿಂದ ತುಂಬಿ ತುಳುಕಲಿ ಅಂತ ಒಂದು ವಿಶ್ ಮಾಡಾಗದು. ಅಂದರೆ ನಿಮ್ಮ ಕಪ್ಪುಗಳು ಯಾವಾಗಲೂ ಹಾಲಿನಿಂದ ತುಂಬಿರಲಿ. ಎ, ಹೂ ಸೆಡ್ ದಿಸ್? ಯಾರು ಹೇಳಿದ್ರು? ಎ, ದ ಗೆಸ್ಟ್ಸ್. ಇಲ್ಲಿ ಗೆಸ್ಟ್ ಅಂತ ಬರಿಬೋದು, ಗಾಡ್ಸ್ ಮೆಸೆಂಜರ್ಸ್ ಅಂತ ಬರಿಬೋದು, ಅಥವಾ ಟು ಸ್ಟ್ರೇಂಜರ್ಸ್ ಅಂತ ಕೂಡ ಬರಿಬೋದು, ಟು ಸ್ಟ್ರೇಂಜರ್ಸ್. ಓಕೆ. ಬಿ, ಹೂ ಡಿಡ್ ಹಿ ಸೇ ದಿಸ್ ಟು? ಈ ಮಾತನ್ನು ಯಾರಿಗೆ ಹೇಳಿದ್ರು? ಟು ಬಾಸಿಸ್. ಬಾಸಿಸ್ ಅವಳಿಗೆ ಹೇಳ್ತಾರೆ. ಇನ್ನು ಸಿ, ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಯಾಕೆ ಇದರ ಹೇಳ್ತಾರೆ ನಿಮ್ಮ ಮನೆ ಇರ್ತಕ್ಕಂಥ ಕಪ್ಪುಗಳು ಹಾಲಿಂದ ತುಂಬಿರಲಿ ಅಂತ? ಬಿಕಾಸ್ ಬಾಸಿಸ್ ಆಫರ್ಡ್ ದೆಮ್ ಮಿಲ್ಕ್ ಆ್ಯಂಡ್ ದೇ ಆರ್ ಪ್ಲೀಸ್ಡ್ ವಿತ್ ದೇರ್ ಹಾಸ್ಪಿಟಾಲಿಟಿ. ಯಾಕಂದರೆ ಬಾಸಿಸ್ ಏನು ಮಾಡ್ತಾಳೆ, ಅವರಿಬ್ಬರಿಗೆ ಹಸಿವಾದಾಗ ಕುಡಿಯೋಕ್ಕೆ ಹಾಲು ಕೊಟ್ಟು ಅವರಿಗೆ ಒಳ್ಳೆ ಉಪಚಾರ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಸಂತೋಷ ಆಗಿ ಏನು ಮಾಡ್ತಾರೆ, ಈ ಒಂದು ಆಶೀರ್ವಾದವನ್ನು ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಹಾಲು ತುಂಬಿರಲಿ ಅಂತ. ಇನ್ ಥರ್ಡ್ ಕ್ವೆಶನ್, ಗುಡ್ ಆ್ಯಂಜಲ್ಸ್ ವಿ ವಿಶ್ ಟು ಡೈ ಟುಗೆದರ್. ದೇವದೂತರೆ, ಒಳ್ಳೆ ದೇವದೂತರೆ, ನಾವಿಬ್ಬರು ಒಟ್ಟಿಗೆ ಸಾಯ್ಬೇಕಂತ ಇದ್ದೀವಿ. ಈ ಒಂದು ಸ್ಟೇಟ್ಮೆಂಟ್. ಎ, ಹೂ ಡಸ್ ದ ವರ್ಡ್ ವಿ ಸ್ಟ್ಯಾಂಡ್ ಫಾರ್? ನಾವಿಬ್ಬರು ಒಟ್ಟಿಗೆ ಸಾಯ್ಬೇಕಂತ ಇದ್ದೀವಿ. ವಿ, ಇಲ್ಲಿ ನಾವು ಅಂದರೆ ಯಾರು? ವಿ ರೆಫರ್ ಟು ಯಾರು? ಫಿಲೆಮನ್ ಆ್ಯಂಡ್ ಬಾಸಿಸ್. ವಿ ಅಂದರೆ ಫಿಲೆಮನ್ ಮತ್ತು ಬಾಸಿಸ್ ಅವರು. ಇನ್ನು ಬಿ ಪ್ರಶ್ನೆ, ಹೂ ವಾಸ್ ಇಟ್ ಸೇಡ್ ಟು?
ಈ ಮಾತನ್ನು ಯಾರಿಗೆ ಹೇಳಿದ್ರು? ಅಂದರೆ ನಾವು ಇಬ್ಬರು ಕೂಡಿ ಸಾಯ್ತೀವಿ ಅಂತ ಈ ಮಾತು ಫಿಲೆಮನ್ ಮತ್ತು ಬಾಸಿಸ್ ಹೇಳ್ತಾರೆ. ಯಾರಿಗೆ ಹೇಳಿದ್ದಾರೆ? ಟು ದ ಗಾಡ್ಸ್ ಮೆಸೆಂಜರ್. ಅಲ್ಲೇನಿಬ್ಬರು ಬಂದಿರ್ತಾರಲ್ಲ ಅಪರಿಚಿತ ವ್ಯಕ್ತಿಗಳು, ಆ ದೇವದೂತರಿಗೆ ಹೇಳ್ತಾರೆ. ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಯಾಕೆ ಇಲ್ಲಿ ಫಿಲೆಮನ್ ಮತ್ತು ಬಾಸಿಸ್ ಅವರು ಈ ಮಾತನ್ನು ಹೇಳ್ತಾರೆ? ಇಬ್ಬರು ಒಟ್ಟಿಗೆ ಸಾಯ್ಬೇಕಂತ ಯಾಕೆ ಹೇಳ್ತಾರೆ? ದ ಮೆಸೆಂಜರ್ಸ್ ವೇರ್ ಪ್ಲೀಸ್ಡ್ ವಿತ್ ದೇರ್ ಕೈಂಡ್ನೆಸ್ ಆ್ಯಂಡ್ ಆಫರ್ ಟು ಗ್ರ್ಯಾಂಟ್ ದೆಮ್ ಎನಿಥಿಂಗ್ ದೇ ವಿಶ್ ಟು. ಯಾಕಂದರೆ ಅಲ್ಲಿ ಬಂದಂಥ ದೇವದೂತರಿಗೆ ಅವರು ಚೆನ್ನಾಗಿ ಉಪಚಾರ ಮಾಡಿರ್ತಾರೆ, ಅದಕ್ಕೆ ಅವರು ಆಶೀರ್ವಾದ ಮಾಡ್ತಾರೆ, ನಿಮ್ಗೆ ಏನು ಬೇಕು ಕೇಳಿ ಅಂತ. ಆವಾಗ ಇವರಿಬ್ಬರು ಕೇಳ್ತಾರೆ, ಫಿಲೆಮನ್ ಮತ್ತು ಬಾಸಿಸ್ ಅವರು, ನಮ್ಮಿಬ್ಬರಿಗೂ ಒಮ್ಮೆ ಸಾವು ಬರಲಿ ಅಂತ ಕೇಳ್ಕೊತಾರೆ. ಇಷ್ಟು ಈ ಪಾಠದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಈ PDF ನೋಟ್ಸನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.